ನಮ್ಮ ಜೀವನದಲ್ಲಿ ಬಾಬಾಜಿಯವರು ಯಾವ ಥರ ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಮತ್ತು ಯಾವೆಲ್ಲ ಸಂದೇಶಗಳನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಜಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ರಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ರೀಡಿಂಗ್ ನೋಡೋಣ. ಇವತ್ತಿನ ರೀಡಿಂಗ್ ಸಾಯಿಬಾಬರಿಂದ ನಮಗೆ ಯಾವೆಲ್ಲ ಸಂದೇಶಗಳಿದಾವೆ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಬಾಬರಿಂದ ಯಾವೆಲ್ಲ ಸಂದೇಶಗಳು ಇದಾವೆ ಮತ್ತು ಅವರು ಯಾವೆಲ್ಲ ನಮಗೆ ಅಪರ್ಚುನಿಟಿಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸಾಯಿಬಾಬಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ. ನಿಮ್ಮಿಂದ ಯಾವೆಲ್ಲ ಸಂದೇಶಗಳು ನಮಗೆ ಸಿಗ್ತಾ ಇದೆ, ನೀವು ಯಾವ ಥರ ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ. ನೀವು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರ, ಹೆಜ್ಜೆ ಹೆಜ್ಜೆಗೂ ನೋವುಗಳನ್ನು ಅನುಭವಿಸಿದ್ದೀರ. ನೀವೇನೇ ಕೆಲಸ ಮಾಡೋಕ್ಕೆ ಹೋದರೂ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಅವಮಾನ ಆಗಿದೆ, ಅಡೆತಡೆಗಳಾಗಿದ್ದಾವೆ. ನೀವು ಏನೇ ಅಂದ್ಕೊಂಡ್ರೂ ಆ ಕೆಲಸಗಳೆಲ್ಲವೂ ನಿಧಾನವಾಗಿದ್ದಾವೆ. ಪ್ರತಿಯೊಂದು ವಿಚಾರದಲ್ಲೂ ಸಹಿತ ನಿಮ್ಮ ಕೋರ್ಟ್ ಕಚೇರಿ ಕೆಲಸದಾಗ ಆಗಿರ್ಬೋದು, ಅಥವಾ ಹೊಲ ಮನೆ ಗದ್ದೆ ಕೆಲಸದಲ್ಲಾಗಿರ್ಬೋದು, ನೀವು ನೌಕರಿ ಮಾಡುವಂತಹ ಕೆಲಸದಲ್ಲಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಪ್ರತಿ ಹೆಜ್ಜೆಗೂ ನಿಮಗೆ 108 ಅಡೆತಡೆಗಳು, 108 ತೊಂದರೆಗಳು ಅನುಭವಿಸ್ತಾ ಬಂದಿದ್ದೀರಾ ಅಂತ ಹೇಳಿ ಬಾಬಾಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿಯೂ ಇಷ್ಟು ದಿನ ಏನು ನೀವು ಕಷ್ಟಪಟ್ಟಿದ್ದೀರಾ ಆ ಕಷ್ಟಕ್ಕೆ ನಿಮಗೆ ಪ್ರತಿಫಲ ಕೊಡ್ತಾ ಇದ್ದಾರೆ, ಪ್ರತಿಫಲ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಈ ಕಾರ್ಡ್ ತಿಳಿಸ್ಕೊಡ್ತಾ ಇತ್ತು. ನೀವು ಏನೇ ಕಷ್ಟ ಇಷ್ಟು ವರ್ಷದಲ್ಲಿ ಏನೇ ಅನುಭವಿಸಿರ್ಬೋದು, ಪ್ರತಿ ಹೆಜ್ಜೆಗೂ ನಿಮ್ಮ ನೋವುಗಳನ್ನು, ಅಡೆತಡೆಗಳನ್ನು, ಬೇರೆಯವರ ಅವಮಾನಗಳಿಂದ ನೀವು ಅನುಭವಿಸಿರ್ಬೋದು. ಈ ಅನುಭವ ನಿಮಗೆ ಮುಂದಿನ ದಿನಗಳಲ್ಲಿ ಇರುವುದಿಲ್ಲ ಅಂತ ಸಹಿತ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಒಂಥರ ಏನಾಗಿದೆ ಅಂದರೆ ಶನಿ ಪರಮಾತ್ಮನ, ಶನೀಶ್ವರನ ಕಾಟ ಅಂತ ಹೇಳ್ತಾರಲ್ಲ. ಏನೇ ಒಂದು ಕೆಲಸ ಮಾಡಿದ್ರು ದರಿದ್ರ ಹತ್ತಿದೆ, ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲಪ್ಪ ಅಂತ ಹೇಳಿ ಕೈ ಕಟ್ಟಿ ಕುಂತಿರುವಂತಹ ಕ್ಷಣಗಳನ್ನು ಸಹಿತ ನೀವು ಅನುಭವಿಸಿದ್ದೀರ. ಆ ಕ್ಷಣಗಳು ಇನ್ನು ಮುಂದೆ ಇರೋದಿಲ್ಲ ಅಂತ ಹೇಳಿ ಸಾಯಿಬಾಬಾ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಇದೇನು ಹೇಳ್ತಾ ಇದೆಯಪ್ಪ ಅಂದರೆ ಎಲ್ಲನೂ ನಿಮ್ಮ ಮೈಂಡನ್ನು ಬ್ಲ್ಯಾಕೇಜ್ ಮಾಡ್ಕೊಂಡಿದ್ದೀರ. ನಿಮ್ಮಲ್ಲಿರುವಂಥ ಎಲ್ಲ ಅಪರ್ಚುನಿಟಿಗಳನ್ನು ಕಣ್ಣು ಮುಚ್ಕೊಂಡು ಕೂತಿದ್ದೀರ. ಮುಂದೆ ನಿಮಗೆ ಎಷ್ಟೋ ಅಪರ್ಚುನಿಟಿಗಳು ಇದ್ದರೂ ಸಹಿತ ಇದು ಯಾವುದನ್ನು ನೀವು ನೋಡದೆ ನಿಮ್ಮ ಕಷ್ಟಗಳು ಏನು ಹಿಂದೆ ಅನುಭವಿಸಿದ್ದೀರಲ್ಲ ಆ ಕಷ್ಟಗಳನ್ನೇ ನೀವು ನೋಡ್ತಾ ಇದ್ದೀರ. ಆ ಕಷ್ಟದಲ್ಲಿ ಎಷ್ಟು ನೀವು ಜೀವನದಲ್ಲಿ ರೋಷ್ ಹೋಗಿದ್ದೀರ ಅಂದರೆ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಆಜುಬಾಜು ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನೀವು ಮಾಡುವಂಥ ಕೆಲಸದಲ್ಲಾಗಿರ್ಬೋದು, ಮುಂದೆ ಏನಪ್ಪ ಇದು ಅಂತ ಹೇಳಿ ತಲೆ ಮೇಲೆ ಕೈ ಕೊಟ್ಟು ಕುಂತಿರುವಂತಹ ಸ್ಥಿತಿ ನೀವು ಅನುಭವಿಸಿದ್ದೀರ. ಇನ್ನು ಮುಂಬರುವ ದಿನಗಳಲ್ಲಿ ಆ ಕ್ಷಣಗಳು ಯಾವುದೂ ನಿಮ್ಮ ಜೀವನದಲ್ಲಿ ಇರುವುದಿಲ್ಲ ಅನ್ನೋದನ್ನು ಸಹಿತ ಬಾಬಾ ಅವರು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ನೀವು ಇದೇ ಥರನೇ ಯೋಚನೆ ಮಾಡ್ತಾ ಕೂತ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಅನುಕೂಲವೂ ಆಗುವುದಿಲ್ಲ. ಆಮೇಲೆ ನಿಮ್ಮಲ್ಲಿರುವಂಥ ಎಷ್ಟೋ ಕಷ್ಟಗಳನ್ನು ನೀವು ಪಟ್ಟಿರುವಂಥ ಎಲ್ಲ ಕಷ್ಟಗಳಿಗೂ ನಾನು ನಿಮಗೆ ದಾರಿ ತೋರಿಸ್ತೀನಿ, ನೀವು ಕಣ್ ತೆರೆದು ನೋಡಬೇಕು ಅನ್ನೋದನ್ನು ಸಹಿತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆಪ್ಪ ಅಂದರೆ ದ ಹ್ಯಾಂಡ್ ಮ್ಯಾನ್ ಅಂತ ಬಂದಿದೆ. ಇಲ್ಲಿ ನೀವು ಏನೇ ಒಂದು ಕಷ್ಟಪಡ್ತೀವಿ, ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ನಿಮ್ಮ ವಿಚಾರದಲ್ಲಾಗಿರ್ಬೋದು, ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ ತುಂಬಾ ತ್ಯಾಗ ಮಾಡಿದ್ದೀರ. ನಿಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನು ತುಂಬ ನಿಷ್ಠೆಯಿಂದ ನಿರ್ವಹಿಸಿದ್ದೀರ. ಆ ಎಲ್ಲ ಕೆಲಸಗಳಲ್ಲೂ ಆ ಎಲ್ಲ ನಿಷ್ಠೆಗಳನ್ನು ಯಾವ ರೀತಿ ನೀವು ಇಷ್ಟು ದಿನ ಕಷ್ಟಪಟ್ಟಿದ್ರು ಆ ಕಷ್ಟಕ್ಕೆ ನಾನು ನಿನಗೆ ಬೆಂಬಲವಾಗಿ ಹೆಗಲು ಕೊಟ್ಟು ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿ ಸಾಯಿಬಾಬಾ ಅವರು ತಿಳಿಸ್ತಾ ಇದ್ದಾರೆ. ನೀವು ಇಷ್ಟು ದಿನ ಇಷ್ಟು ವರ್ಷಗಳು ನೀವು ಕಷ್ಟಪಟ್ಟಂತಹ ನೋವುಗಳಿಗೆ ಇದಕ್ಕೆ ನಾನು ನಿಮಗೆ ಹೆಗಲಾಗಿ ನಿಮ್ಮ ಜೊತೆ ನಾನು ಇರ್ತೀನಿ. ನೀವು ಅದನ್ನು ನೀವು ನೋಡುವಂತಹ ವ್ಯವಸ್ಥೆಯನ್ನು ಅಂದರೆ ನೀವು ನೋಡುವಂತಹ
ಮನಸ್ಥಿತಿಯನ್ನು ತರಬೇಕು ಅಂತ ಹೇಳಿ ಬಾಬಾಜಿಯವರು ಹೇಳ್ತಾ ಇದ್ದಾರೆ. ಆದರೆ ನಾವು ಏನು ನಮ್ಮ ಜೀವನದಲ್ಲಿ ನಾವು ತ್ಯಾಗ ಮಾಡ್ತೀವಿ, ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿ ನಿಭಾಯಿಸ್ತೀವಿ, ಆ ಜವಾಬ್ದಾರಿನ ನಮಗೆ ಕಷ್ಟ ಅಂತ ನಾವು ಅನ್ಕೋಬಾರ್ದು. ನಾವು ಎಷ್ಟೇ ಕಷ್ಟಪಟ್ಟಿರ್ಬೋದು, ನಾವು ಎಷ್ಟೇ ತ್ಯಾಗ ಮಾಡಿರ್ಬೋದು, ನಾವು ಎಷ್ಟೇ ಅವರಿಗೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದೋ ಒಂದು ಕೆಲಸದಲ್ಲಿ ಆಗಿರ್ಬೋದು, ನಾವು ಕಷ್ಟಪಟ್ಟಾಗೆ ನಮ್ಮ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಸಹಿತ ಬಾಬಾಜಿಯವರು ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಜೊತೆ ಇದ್ದೀನಿ, ನನ್ನನ್ನು ಸ್ಮರಣೆ ಮಾಡಿ, ನನ್ನ ಜೊತೆ ನೀವಿರಿ, ನನ್ನನ್ನು ಪ್ರತಿ ಗುರುವಾರ ನನ್ನನ್ನು ಸ್ಮರಣೆ ಮಾಡಿ, ಹಾಗೆ ನನಗಿಷ್ಟವಾಗುವಂಥ ಕೆಲಸ ಮಾಡಿ, ದಾನ ಧರ್ಮ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ ಅಂತ ಸಹಿತ ಬಾಬಾಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟು ದಿನಗಳಲ್ಲಿ ನೀವೇನೆಲ್ಲ ಕಷ್ಟಪಟ್ಟಿದ್ದೀರ ಆ ಕಷ್ಟಕ್ಕೆ ನಾನು ಪ್ರತಿಫಲ ಕೊಡ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅನ್ನೋದನ್ನು ಸಹಿತ ಇಲ್ಲಿ ಬಾಬಾಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾಜಿಯವರ ಆಶೀರ್ವಾದ ಯಾವಾಗೂ ನಿಮ್ಮ ಜೊತೆ ಇರುತ್ತೆ ಅನ್ನೋದು ಈ ಕಾರ್ಡಿನ ಉದ್ದೇಶವಾಗಿದೆ. 2 ಆಫ್ ವಾಂಡ್ಸ್ ಅಂದರೆ ನಿಮ್ಮ ಪ್ರಪಂಚ ನಿಮ್ಮ ಕೈಯಲ್ಲೇ ಇದೆ. ನೀವು ಅಂದ್ಕೊಂಡಿರುವಂತಹ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಆದರೆ ನೀವು ಬೇರೆಯವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಬೇರೆ ಏನಪ್ಪ ಯೋಚನೆ ಮಾಡ್ತಾರೆ, ನಿಮ್ಮ ಜೀವನದಲ್ಲಿ ಯಾಕೆ ಈ ಥರ ಆಗಿದೆ ಅನ್ನೋದನ್ನು ಒಬ್ಬರೇ ನಿಂತು ಯೋಚನೆ ಮಾಡ್ತಾ ಇದ್ದೀರಾ, ಆಲೋಚನೆ ಮಾಡ್ತಾ ಇದ್ದೀರಾ. ಈ ಜೀವನದಲ್ಲಿ ನಮ್ಮದೇ ಆದಂತಹ ಸ್ಥಿತಿಯನ್ನು ನಾವು ಯಾವ ರೀತಿ ಅದನ್ನು ಬಗೆಹರಿಸ್ಕೋಬೇಕು ಅನ್ನೋದನ್ನು ನೀವು ಇದು ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಚಾಯ್ಸ್ಗಳು ಇರ್ಬೋದು, ಇದನ್ನ ಮಾಡಲ, ಅದನ್ನ ಮಾಡಲ, ಇದು ಮಾಡಲ, ಅದು ಮಾಡಲ, ಇವ್ರ ಜೊತೆ ಮಾತಾಡಲ, ಅವ್ರ ಜೊತೆ ಮಾತಾಡಲ, ನಾವೇನು ಕೆಲಸ ಮಾಡಬೇಕು, ನಾವೇನು ಮಾಡಬಾರ್ದು ಅನ್ನೋದನ್ನು ಸಹಿತ ನೀವು ಯೋಚನೆ ಮಾಡ್ತಾ ನಿಂತಿದ್ದೀರಾ. ನೀವು ಗೊಂದಲಕ್ಕೆ ಕಾರಣವಾಗಿದ್ದೀರಾ. ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಕೊಂಡಿಲ್ಲ, ನಿಮ್ಮ ಕೈಯಲ್ಲಿರುವಂತಹ ಪ್ರಪಂಚವನ್ನು ನೀವು ನೋಡ್ತಾ ಇಲ್ಲ ಅನ್ನೋದನ್ನು ಈ ಕಾರ್ಡ್ಸ್ ಮುಖಾಂತರ ತಿಳ್ಕೊತಾ ಇದ್ದೀರಾ. ಅಂದರೆ ಬಾಬಾಜಿಯವರು ಏನು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಪಂಚ ನಿಮ್ಮಲ್ಲೇ ಇದೆ, ನೀವು ಕೂತು ಅದನ್ನು ಆಲೋಚನೆ ಮಾಡಿ ನಿಮ್ಮೊಳಗೆ ನೀವು ಅದನ್ನು ಹುಡುಕಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೆಡಿಟೇಷನ್ ಮಾಡಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಜೀವನ ಏನು ಅನ್ನೋದನ್ನು ನಿಮಗೆ ಅದು ತಿಳಿಸ್ಕೊಡ್ತೈತಿ. ನಿಮ್ಮ ಪ್ರಪಂಚದಲ್ಲಿ ನೀವೇ ಇರಬೇಕು ಅನ್ನೋದನ್ನು ಸಹಿತ ಇದು ತೋರಿಸ್ಕೊಡ್ತಾ ಐತಿ. ಅಂದರೆ ಪ್ರತಿ ಕ್ಷಣದಲ್ಲೂ ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಪ್ರಪಂಚವಾಗಿದ್ದೀನಿ, ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ಅದನ್ನೆಲ್ಲ ಬಿಟ್ಟು ಹಿಂದೆ ಪಟ್ಟಿರುವಂತಹ ಕಷ್ಟವನ್ನು ನೀವು ನೋಡ್ತಾ ಇದ್ದೀರಾ ಅನ್ನೋದನ್ನು ಈ ಕಾರ್ಡ್ ತೋರಿಸ್ತಾ ಇದೆ. ಪ್ರತಿ ಕ್ಷಣದಲ್ಲೂ ನಾನು ನಿಮ್ಮ ಜೊತೆ ಇರುವಾಗ ನೀವು ಯಾಕೆ ಈ ಥರ ಹಿಂಸೆ, ನೋವು, ಕಷ್ಟ ಅಂತ ಅನ್ಕೋತಾ ಇದ್ದೀರಾ, ನಾನು ನಿಮ್ಮ ಜೊತೆ ಇದ್ದೀನಿ. ಹಾಗೆ ನೀವು ಪ್ರತಿ ಗುರುವಾರ ನೀವು ನನ್ನ ಸ್ಮರಣೆ ಮಾಡಿ, ನೀವು ನನ್ನ ಧ್ಯಾನದಲ್ಲಿರಿ. ನೀವು ನನ್ನನ್ನು ಎಷ್ಟು ಸ್ಮರಣೆ ಮಾಡ್ತೀರಾ, ನೀವು ನನ್ನ ಹತ್ರ ಬಂದು ನನ್ನ ಮಡ್ಲಿಗೆ ಏನೆಲ್ಲ ನಿಮ್ಮ ಕಷ್ಟಗಳನ್ನು ಹಾಕ್ತೀರಾ ಆ ಕಷ್ಟಗಳನ್ನು ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಬಾಬಾಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಏನಾಗಿದೆಪ್ಪ ಅಂದರೆ 3 ಆಫ್ ಪೆಂಟಿಕಲ್ ಬಂದಿದೆ, 5 ಆಫ್ ಪೆಂಟಿಕಲ್ ಬಂದಿದೆ. ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಹಣದ ವಿಚಾರವಾಗಿರ್ಬೋದು ಅಥವಾ ಬೇರೆ ಯಾವುದೇ ವಿಚಾರವಾಗಿರ್ಬೋದು, ಹಣದ ನಿಮಗೆ ಕೊರತೆ ಇದೆ. ಆ ಹಣದ ಕೊರತೆಯನ್ನು ನಾನು ನೀಗಿಸ್ತೀನಿ, ನಾನು ನಿಮ್ಮ ಜೊತೆಗಿರ್ತೀನಿ, ನಾನು ನಿಮಗೆ ಹಣವನ್ನು ಕೊಡ್ತೀನಿ, ನೀವು ನನ್ನ ಜೊತೆಗಿರಬೇಕು, ನೀವು ನನ್ನ ಸ್ಮರಣೆ ಮಾಡಬೇಕು, ನನಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ನೀವು ಇರಬೇಕು. ನನ್ನನ್ನು ನೀವು ಎಷ್ಟು ಸ್ಮರಣೆ ಮಾಡ್ತೀರೋ ನಾನು ಅಷ್ಟು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮಗೆ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತೀನಿ, ಅಪರ್ಚುನಿಟಿಗಳು ಕೊಡ್ತೀನಿ, ಕೆಲಸ ಕೊಡ್ತೀನಿ. ಯಾರಿಗೆ ಎಲ್ಲ ಕೆಲಸ ಇಲ್ಲ ಅವ್ರಿಗೆ ಕೆಲಸ ಕೊಡ್ತೀನಿ. ಯಾರೆಲ್ಲ ಭೂಮಿಯಲ್ಲಿ ಅಥವಾ ಬೇರೆ ಏನೋ ಒಂದು ವಿಚಾರದಲ್ಲಿ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಭೂಮಿಲಿ ಆಗಿರ್ಬೋದು, ಅಥವಾ ನೀವು ಯಾವುದರಲ್ಲಾದರೂ ನೀವು ಕಷ್ಟಪಡ್ತಾ ಇದ್ರಿ ಅಂದರೆ ಆ ಕಷ್ಟಕ್ಕೆಲ್ಲ ನಾನು ನನ್ನ ಹೆಗಲ ಮೇಲೆ ಹಾಕ್ಕೊಂಡು ನಿಮಗೆಲ್ಲ ಕಷ್ಟದಲ್ಲೂ ನೀವು ಹೆಗಲು ಕೊಟ್ಟು ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮಗೆ ಹಣ ಕೊಡ್ತೀನಿ, ಆಸ್ತಿ ಕೊಡ್ತೀನಿ ಅಂತ ಸಹಿತ ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚು ನೀವು ಅವರನ್ನು ನಂಬಬೇಕು. ಕಿಂಗ್ ಆಫ್ ಪೆಂಟಿಕಲ್ ಬಂದಿದೆ ಇಲ್ಲಿ. ಅಂದರೆ ನೀವು ನನ್ನ ಎಷ್ಟು ಸ್ಮರಣೆ ಮಾಡ್ತೀರಾ, ನೀವು ನನ್ನ ಜೊತೆ ಎಷ್ಟು ಇರ್ತೀರಾ ಅಷ್ಟು ಸಹಿತ ನಾನು ನಿಮ್ಮ ಜೊತೆ ಇರಲು, ಅಂದರೆ ನಾನು ನಿಮಗೆ ಕೇಳಿದ್ದನ್ನೆಲ್ಲ ಹಣ, ಆಸ್ತಿ, ಒಡವೆ, ಆಮೇಲೆ ಇದು ನೌಕರಿ, ಅಂದರೆ ನಿರುದ್ಯೋಗಿಗಳು ಇರ್ತಾರಲ್ಲ ಅವರಿಗೂ ಸಹಿತ ಕೆಲಸ ಕೊಡಿಸ್ತೀನಿ, ಹಣ ಕೊಡ್ತೀನಿ, ನಾನು ನಿಮಗೆ ಏನು ಬೇಕು ಎಲ್ಲ ನಾನು ನಿಮ್ಗೆ ಕೊಡ್ತೀನಿ. ಆದರೆ ನನಗೆ ಇಷ್ಟವಾಗುವಂತೆ ನನ್ನನ್ನು ನೀವು ಸ್ಮರಣೆ ಮಾಡಿ, ಧ್ಯಾನ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ, ಆಮೇಲೆ ಕೈಲಾಗದೇ ಇರೋರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಸಹಾಯ ಮಾಡಿ ಅನ್ನೋದನ್ನು ತೋರಿಸ್ತೈತಿ. ಆಮೇಲೆ ನಿಮ್ಮ ಎಲ್ಲ ವಿಚಾರಗಳನ್ನು ಅವರಿದ್ರೆ ಹೇಳ್ಕೊಂಡೆ, ಇವರಿದ್ರೆ
ಹೇಳ್ಕೊಂಡೆ, ಅದು ಮಾಡಿದೆ, ಯಾವುದು ಮಾಡಬಾರ್ದು. ಅಂದರೆ ಮೌನವಾಗಿರಿ, ನಿಮ್ಮ ಎಲ್ಲ ಕೆಲಸಗಳು ಆಗೋ ತನಕ ಮೌನವಾಗಿರಿ. ಈಗ ಮತ್ತೊಬ್ರು ಇದ್ರೆ, ಈಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳ್ಬೋದು ಅಥವಾ ಬೇರೆ ಯಾರದೇ ಇದ್ರಿಗೆ ಹೇಳ್ಬೋದು. ಆ ವಿಚಾರಗಳು ಏನಾಗ್ತಾ ಇದ್ದಾವೆ ಅಂದರೆ, ಅವರು ನಮ್ಮನ್ನು ನನಗೆ ಇಷ್ಟು ಹಣ ಬಂತು ಅಂತಲೇ ಹೇಳಿದೆ, ಅವರು ಅಯ್ಯೋ ಅವನಿಗೆ ಅಷ್ಟು ಹಣ ಬಂತ, ಅಯ್ಯೋ ಅವನಿಗೆ ಹಿಂಗೆ ಬಂತ ಅಂದರೆ ಹೊಟ್ಟೆ ಕಿಚ್ಚಿಬಿಡ್ತಾರೆ. ಹೊಟ್ಟೆ ಕಿಚ್ಚಿಬಿಟ್ಟಾಗ ನಮ್ಮ ಶಕ್ತಿ ಏನಾಗ್ತೈತೆ ಅಂದರೆ ಬ್ಲ್ಯಾಕೇಜ್ ಆಗುತ್ತೆ, ಅಂದರೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಆಗ ನಮ್ಮ ಆಗುವಂತಹ ಎಲ್ಲ ಕೆಲಸಗಳು ತಡೆಯಾಗಿ ನಿಲ್ತವೆ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಮನಸ್ಸಲ್ಲಿ ನಮ್ಮನ್ನು ನಾವು ಹುಡ್ಕೊಂಡು ನಮ್ಮನ್ನೇ ನಾವು ಪ್ರಶ್ನೆ ಮಾಡಿದಾಗ ಅವೆಲ್ಲ ಕೆಲಸಗಳು ನಮ್ಮಲ್ಲಿ ಒಂದೊಂದು ಆಗಿ ನಿಧಾನವಾಗಿ ನಮ್ಮೆಲ್ಲ ಕೆಲಸಗಳು ಆಗ್ತವೆ ಅನ್ನೋದನ್ನು ಸಹಿತ ಇಲ್ಲಿ ಬಾಬಾಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೇನಪ್ಪ ಅಂದರೆ ಇಲ್ಲಿ ಹಣದಲ್ಲಿ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ಲವ್ ವಿಚಾರದಲ್ಲಿ ಯಾರಾದರೂ ಬ್ರೇಕಪ್ ಆಗಿರ್ಬೋದು, ಅವೆಲ್ಲ ಈ ಸಮಯದಲ್ಲಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಕೆಲಸಗಳು ಸರಿಯಾದ ಟೈಮಿಗೆ ಆಗ್ತವೆ ಅಂದಾಗ ನಾವು ಅವರನ್ನು ಸ್ಮರಣೆ ಮಾಡಬೇಕು, ನಾವು ಸಾಯಿಬಾಬಾ ಅವ್ರನ್ನ ನೆನೆಸ್ಬೇಕು. ನಮ್ಮಲ್ಲಿರುವಂಥ ಎಲ್ಲ ಬ್ಲಾಕೇಜ್ನೂ ಹೊರ ಹಾಕಿ ನಾವು ಪಾಸಿಟಿವ್ ಆಗಿದ್ವಿ ಅಂದರೆ ನಮಗೆ ಎಲ್ಲ ಸಿಗುತ್ತೆ ಅನ್ನೋದನ್ನು ಸಹಿತ ಇದೆ. ಇಲ್ಲಿ ಟೆಂಪರೆನ್ಸ್ ಅಂತ ಹೇಳಿ ಕಾರ್ಡ್ ಬರ್ತಾ ಇದೆ. ಟೆಂಪರೆನ್ಸ್ ಅಂದರೆ ಇಲ್ಲಿ ಯಾವ ಥರ ಅಂದರೆ ಆಧ್ಯಾತ್ಮಿಕವಾದ ವ್ಯಕ್ತಿಗಳಾಗಿರ್ಬೋದು, ಇಲ್ಲಿ ಧ್ಯಾನ ಮಾಡುವಂತಹ ವ್ಯಕ್ತಿ ಇರ್ಬೋದು ಅಥವಾ ಇದು ಸ್ಪಿರಿಚುವಲಿ ಇರುವಂತಹ ವ್ಯಕ್ತಿಗಳಾಗಿರ್ಬೋದು. ಅಂಥ ವ್ಯಕ್ತಿಗಳಿಗೆ ಇಲ್ಲಿ ಥರ್ಡ್ ಐ ಓಪನ್ ಆಗ್ತಾ ಇದೆ ಮತ್ತು ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಇವರು ಹೇಗೆ ಮಾಡ್ತಾ ಇದ್ದಾರಪ್ಪ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಕೆಲಸದಲ್ಲಿಯೂ ಇವರು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನನ್ನ ಎಲ್ಲ ಕೆಲಸಗಳಿಗೂ ಎಲ್ಲ ಇದರಲ್ಲೂ ಅವರು ಯಾವ ಥರ ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಆ ಬ್ಯಾಲೆನ್ಸ್ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಕಷ್ಟನೋ ನಷ್ಟನೋ ನನ್ನ ಜೀವನದಲ್ಲಿ ನಾನು ಸುಖವಾಗಿರಬೇಕು, ನನ್ನ ಜೊತೆ ದೇವರಿದ್ದಾನೆ, ನಾನು ಏನೇ ಒಂದು ಬಂದರೂ ನಾನು ಸಹಿಸುವಂಥ ಶಕ್ತಿ ಇದೆ, ನನಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ಇದನ್ನು ಬಾಬಾಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಿನ್ನಲ್ಲಿರುವಂತಹ ಶಕ್ತಿನ ಅವರು ತೋರಿಸ್ಕೊಡ್ತಾ ಇದ್ದಾರೆ. ನಿನಗೆಲ್ಲ ಶಕ್ತಿನೂ ಐತಿ, ಎಲ್ಲ ಇದೂ ಐತಿ, ನೀನು ಹೊರಗೆ ಬಾ. ಅದು ಎಮೋಷನ್ಸಲ್ಲಿ ಆಗಿರ್ಬೋದು ಅಥವಾ ನಿನ್ನ ಕಟ್ಟುಪಾಡುಗಳೆಲ್ಲ ಆಗಿರ್ಬೋದು, ನೀನು ಅದರಿಂದ ಹೊರಗೆ ಬಾ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗಿದ್ರೆ ಬಾಬಾ ಅವರನ್ನು ಸ್ಮರಣೆ ಮಾಡೋಣ. ಹರೇ ದತ್ತ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ. Thank you all of you. Thank you so much.